ಸ್ನೇಹಿತರೆ ನಮಸ್ಕಾರ. ಸಮಸ್ತ ಕರ್ನಾಟಕ ಸ್ಪರ್ಧಾ ಬಳಗಕ್ಕೆ ಮಾಳಿಂಗರ ಮಾಡುವ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ನಮ್ಮ ಇದು ಏನಪ್ಪ ಅಂದರೆ 2ನೇ ತರಗತಿ ಸ್ನೇಹಿತರೆ. ನಿನ್ನೆ ಭಾರತದಲ್ಲಿ ಪ್ರಥಮವಾಗಿರ್ತಕ್ಕಂಥ ಮಹಿಳೆಯರು ನೋಡಿದ್ವಿ. ಇವತ್ತೇನಪ್ಪ ಅಂದರೆ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪುರುಷರನ್ನು ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಓಕೆ, ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಎಸ್, ಈಗ ಇವತ್ತಿನ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ, ಬಂಗಾಳದ ಮೊದಲ ಗವರ್ನರ್ ಯಾರಂತ ಇದೆ ಸ್ನೇಹಿತರೆ. ಇಲ್ಲಿ ಬಂಗಾಳದ ಮೊದಲ ಗವರ್ನರ್ ಯಾರಪ್ಪ ಅಂತಂದರೆ ರಾಬರ್ಟ್ ಕ್ಲೈವ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಬಂಗಾಳದ ಮೊಟ್ಟ ಮೊದಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಕ್ಕೈತಿಪ್ಪ ಅಂತಂದ್ರೆ ಬಂಗಾಳದ ಗವರ್ನರ್ ಆಗಿ ಯಾರು ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್ ಅವರು ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಆಗಿ ಏನಪ್ಪ ಅಂತಂದ್ರೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಅದು 1757ರಾಗ ನಮಗೆ ಗೊತ್ತಿರಬೇಕು. ಬಂಗಾಳದ ಕೊನೆಯ ಗವರ್ನರ್ ಯಾರು? ಸೊ ಬಂಗಾಳದಲ್ಲಿ ಏನಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್ ನಂತರ ಹಿಂಗೆ ಹಾಕೊಂತ ಬಂದಾಗ ಏನಪ್ಪ ಅಂತಂದರೆ ವಾರನ್ ಹೆಸ್ಟಿಂಗ್ಸ್ ಅವರು ಏನಪ್ಪ ಅಂದ್ರೆ ಇವರು ಬಂಗಾಳದ ಕೊನೆಯ ಗವರ್ನರ್ ಆಗ್ತಾರೆ. ಇವ್ರ ಕಾಲದಾಗ ಮತ್ತೊಂದು ಏನಕ್ಕೈತಿಪ್ಪ ಅಂದ್ರೆ 1773 ಒಂದು ಕಾಯ್ದೆ ಬರ್ತದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಅದು ರೆಗ್ಯುಲೇಟಿಂಗ್ ಕಾಯ್ದೆ ಅಂತ. ರೆಗ್ಯುಲೇಟಿಂಗ್ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಬರ್ತದಲ್ಲ, ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಮಾಡ್ತದಪ್ಪ ಅಂತಂದ್ರೆ ಈ ಬಂಗಾಳಕ್ಕೆ ಏನಪ್ಪ ಅಂದ್ರೆ ಗವರ್ನರ್ ಇದ್ದಲ್ಲ, ಈ ಬಂಗಾಳದ ಗವರ್ನರನ್ನು ಇದು ಏನನ್ನಾಗಿ ಬದಲಿಸ್ತದಪ್ಪ ಅಂತಂದ್ರೆ ಈ ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿ ಈ ಕಾಯ್ದೆ ಏನಪ್ಪ ಅಂದ್ರೆ ಬದಲಾಯಿಸ್ತದ. ಸೊ ಅವಾಗ ಏನಪ್ಪ ಅಂತಂದ್ರೆ ಈ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಕೊನೆ ಗವರ್ನರ್ ವಾರನ್ ಹೆಸ್ಟಿಂಗ್ಸ್ ಅಕ್ಕನ ಎಸ್ಸಿನ ಗವರ್ನರ್ ಹುದ್ದೆ ಏನಕ್ಕೈತಪ್ಪ ಅಂದ್ರೆ ಗವರ್ನರ್ ಜನರಲ್ ಆಗಿ ಹುದ್ದೆ ಹೆಸರು ಬದಲಾಕೈತಿ. ಆದರೆ ಹುದ್ದೆ ಮಾತ್ರ ಗವರ್ನರ್ ಜನರಲ್ ಆಯ್ತೀವಿನ ವ್ಯಕ್ತಿ ಚೇಂಜ್ ಆಗಲಿಲ್ಲ ಸ್ನೇಹಿತರೆ. ವ್ಯಕ್ತಿ ಯಾರಪ್ಪ ಅಂದ್ರೆ ಇವರೇ ವಾರನ್ ಹೆಸ್ಟಿಂಗ್ಸ್ ಅವ್ರು ಏನಪ್ಪ ಅಂತಂದ್ರೆ ಆಗ್ತಾರ. ಅಂದ್ರೆ ಬಂಗಾಳದ ಪ್ರಥಮ ಗವರ್ನರ್ ಅಂದರೆ ರಾಬರ್ಟ್ ಕ್ಲೈವ್, ಬಂಗಾಳದ ಇನ್ನು ಕೊನೆಯ ಗವರ್ನರ್ ಅಂತಂದರೆ ವಾರನ್ ಹೆಸ್ಟಿಂಗ್ಸ್, ಇನ್ನು ಬಂಗಾಳದ ಕೊನೆ ಗವರ್ನರ್ ಜನರಲ್ ಅಂದು ಕೂಡ ವಾರನ್ ಹೆಸ್ಟಿಂಗ್ಸ್. ಸೊ ಇನ್ನು ಬನ್ನಿ ಸ್ನೇಹಿತರೆ, ಮುಂದೊಂದು ದಿನಮಾನದಲ್ಲಿ ಏನಪ್ಪ ಅಂತಂದ್ರೆ ಈ ಬಂಗಾಳದ ಗವರ್ನರನ್ನು ಭಾರತ ಗವರ್ನರ್ ಜನರಲ್ ಆಗಿ ಮಾಡ್ತದ. ಯಾವ ಕಾಯ್ದೆಪ್ಪ ಅಂದ್ರೆ 1833 ಚಾರ್ಟರ್ ಕಾಯ್ದೆ ಅಂತ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, 1833 ಈ ಚಾರ್ಟರ್ ಕಾಯ್ದೆ ಪ್ರಕಾರ ಏನಕ್ಕೈತಿಪ್ಪ ಅಂದ್ರೆ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಹೋಗಿ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಅದು ಆದಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಪ್ರಥಮ ವೈಸ್ರಾಯ್ ಯಾರು? ಇಲ್ಲಿ ನೋಡಿ ಸ್ನೇಹಿತರೆ, ಈ ಬ್ರಿಟಿಷ್ ಕಾಲದಾಗ ಏನಪ್ಪ ಅಂತಂದ್ರೆ 1858ರವರೆಗೆ ಏನಪ್ಪ ಅಂತಂದ್ರೆ ಸೊ ಈ ಭಾರತದಲ್ಲಿ ಏನಪ್ಪ ಅಂದ್ರೆ ಭಾರತದ ಗವರ್ನರ್ ಜನರಲ್ ಅಂತ ಹುದ್ದೆ ಇರ್ತದೆ. ಇಲ್ಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ 1858ರ ಭಾರತ ಸರ್ಕಾರ ಕಾಯ್ದೆ ಬಂದು ಇಲ್ಲಿ ಭಾರತ ಗವರ್ನರ್ ಜನರಲ್ ಹೋಗಿ ಮುಂದೆ ಏನಪ್ಪ ಅಂದ್ರೆ ಅದೇ 1858ರಿಂದ ಮುಂದ್ಗಡೆ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಅಂತಂದ್ರೆ 1858ರಿಂದ ಮುಂದೆ ಏನಕ್ಕೈತಿಪ್ಪ ಅಂದ್ರೆ ಭಾರತದ ವೈಸ್ರಾಯಾಗಿ ಹೆಸರು ಚೇಂಜ್ ಆಕೈತಿ. ಓಕೆ, ಈಗೇನು ಇಲ್ಲಿವರೆಗೆ ಹೆಸರೇನಿತ್ತು ಭಾರತದ ಗವರ್ನರ್ ಜನರಲ್ ಇತ್ತಲ್ಲ, ಅದು ಏನಾಯಿತು ಭಾರತ ವೈಸ್ರಾಯ್ ಆಯಿತು. ಅಂದ್ರೆ ಇದು ಯಾವಾಗಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಸರ್, ಈ ಭಾರತದ ಗವರ್ನರ್ ಜನರಲ್ ಎಂಬಿರ್ತಕ್ಕಂಥ ಇದು ಏನಪ್ಪ ಅಂದ್ರೆ 1833ರಿಂದ ಮೋಸ್ಟ್ ಇಂಪಾರ್ಟೆಂಟು, 1833ರಿಂದ ಬಂಗಾಳದ ಗವರ್ನರ್ ಜನರಲ್ ಭಾರತ ಗವರ್ನರ್ ಜನರಲ್ ಆಗಿತ್ತು 1858ರವರೆಗೆ. ಈಗೇನೈತೆ ರೀ ಭಾರತ ವೈಸ್ರಾಯಾಗಿ ಆಗ್ತದ. ಹಾಗಾದ್ರೆ ಇಂಥ ಭಾರತದ ವೈಸ್ರಾಯ್ ಮೊಟ್ಟ ಮೊದಲ ವ್ಯಕ್ತಿ ಬ್ರಿಟಿಷ್ ಕಾಲದಲ್ಲಿ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ. ಸೊ ಇನ್ನು ಬನ್ನಿ ಸ್ನೇಹಿತರೆ, ಭಾರತದ ಮೊದಲ ಗವರ್ನರ್ ಜನರಲ್ ಅಂದರೆ ಈಗ ಸ್ವತಂತ್ರ ಆಗೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಭಾರತ ವೈಸ್ರಾಯ್ ಇರ್ತಾನೆ, ಅವನೇ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ. ಸ್ವತಂತ್ರ ಆದಮೇಲೆ ನಾವೇನು ಮಾಡ್ಕೊತೀವಪ್ಪ ಅಂದ್ರೆ ಭಾರತದ ಕೊನೆ ವೈಸ್ರಾಯ್ ಇರ್ತಕ್ಕಂಥ ಲಾರ್ಡ್ ಮೌಂಟ್ ಬ್ಯಾಟನ್ನನ್ನೇ ಭಾರತದ ಪ್ರಥಮ ಗವರ್ನರ್ ಜನರಲ್ನಾಗಿ ನಾವು ಸ್ವತಂತ್ರ ನಂತರ ಮಾಡಿಕೊಳ್ಳುತ್ತೇವೆ. ಇನ್ನು ಬನ್ನಿ ಸ್ನೇಹಿತರೆ, ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಏನಾಗ್ತದಪ್ಪ ಅಂತಂದರೆ ಸ್ವತಂತ್ರ ನಂತರದಲ್ಲಿ ಭಾರತೀಯ ಗವರ್ನರ್ ಜನರಲ್ ಅಂತ ಒಂದು ಹೊಸ ಹುದ್ದೆ ನಾವು ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ಕೊತೀವಿ. ಯಾಕೆ ಮಾಡ್ಕೊತೀವಪ್ಪ ಅಂದ್ರೆ ಇನ್ನೂ ಸಂವಿಧಾನ ಬಂದಿರಂಗಿಲ್ಲ, ರಾಷ್ಟ್ರಪತಿ ಹುದ್ದೆ ಕ್ರಿಯೇಟ್ ಆಗಿರಂಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಭಾರತೀಯ ಗವರ್ನರ್ ಜನರಲ್ ಅಂತೇಳಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ಕೊತೀವಿ, ಅವನೇ ಲಾರ್ಡ್ ಮೌಂಟ್ ಬ್ಯಾಟನ್. ಅವ್ನು ರಿಸೈನ್ ಮಾಡಿ ಹೋಗ್ತಾನೆ. ರಿಸೈನ್ ಮಾಡಿ ಹೋದ್ಮೇಲೆ ಏನಪ್ಪ ಅಂತಂದ್ರೆ ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಮತ್ತು ಕೊನೆಯ ಸಿ ರಾಜಗೋಪಾಲಾಚಾರಿ ಅವರನ್ನು ಗವರ್ನರ್ ಜನರಲ್ನಾಗಿ ಮಾಡ್ಕೊತೀವಿ. ಸರ್ ಆಮೇಲೆ ಯಾಕೆ ವಿದ್ಯೆ ರದ್ದಾತ್ರಿ? ಆಮೇಲೆ ಮುಂದೊಂದನ್ನು ಏನಾಯ್ತಪ್ಪ ಅಂದ್ರೆ 1950 ಸೊ ಜನವರಿ 26ಕ್ಕೆ ಏನಾಕೈತಿಪ್ಪ ಅಂದ್ರೆ ನಮ್ಮ ಸಂವಿಧಾನ ಜಾರಿ ಬರ್ತಾ. ಅವಾಗ ಏನಪ್ಪ ಅಂದ್ರೆ ಈ ಗವರ್ನರ್ ಜನರಲ್ ಹುದ್ದೆ ರದ್ದಾಕೈತೆ. ಮುಂದೆ ಹೊಸ ಇರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆ ಏನಪ್ಪ ಅಂದ್ರೆ ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನು
ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಇದು. ಇಲ್ಲಿ ಸಂವಿಧಾನ ರಚನಾ ಸಭೆ ಏನು ಮಾಡುತ್ತಪ್ಪ ಅಂದ್ರೆ 1946 ಈ ಡಿಸೆಂಬರ್ 9ರಂದು ಮೊದಲ ಸಭೆ ಕರೀತದ. ಈ ಮೊದಲ ಸಭೆಯಲ್ಲಿ ಏನಪ್ಪ ಅಂದ್ರೆ ಈಗ ಡಿಸೈಡ್ ಮಾಡ್ತಾರೆ ಏನಪ್ಪ ಅಂತಂದ್ರೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ ಸಿನ್ಹಾ ಅಂತ. ಇನ್ನು 1946 ಅದೇ ಡಿಸೆಂಬರ್ 9ಕ್ಕೆ ಒಂದನೇ ಸಭೆ ಆದರೆ ಇನ್ನು ಡಿಸೆಂಬರ್ 11ಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಎರಡನೇ ಸಭೆ ಮಾಡ್ತೀವಿ ನಾವು. ಈ ಎರಡನೇ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ಶಾಶ್ವತ ಅಧ್ಯಕ್ಷರನ್ನ ಯಾರು ಮಾಡ್ತೀವಪ್ಪ ಅಂತಂದ್ರೆ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ತಾತ್ಕಾಲಿಕ ಅಧ್ಯಕ್ಷ ಅಂದ್ರೆ ಸಚ್ಚಿದಾನಂದ ಸಿನ್ಹಾ, ಶಾಶ್ವತ ಅಧ್ಯಕ್ಷ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ. ಇನ್ನು ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಸ್ವತಂತ್ರದ ಪ್ರಸ್ತಾವನೆ ಸಲ್ಲಿಸಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ನಮ್ಮ ಸ್ವತಂತ್ರ ಕೊಡ್ರಿ ಅಂತ ಹೇಳ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೌಲಾನಾ ಅಸ್ರತ್ ಮೋನಿಯವರು ಹೇಳ್ತಾರೆ ಸ್ನೇಹಿತರೆ. ಭಾರತೀಯ ಗಣರಾಜ್ಯದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ಸ್ವತಂತ್ರ ಬಂದ ಮೇಲೆ ದೇಶದ ಮೊದಲ ರಾಷ್ಟ್ರಪತಿ ಯಾರೆಂದು ಕ್ವಶನ್ ಕೇಳಕತ್ತಾರ. ಇವರೇ ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. 1952ರಿಂದ 67ರವರೆಗೆ ಏನಪ್ಪ ಅಂದ್ರೆ 10 ವರ್ಷ ಕಾಲ ರಾಷ್ಟ್ರಪತಿ ಆಗಿರ್ತಾರೆ. ಅತಿ ದೀರ್ಘವಾದ ರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಇವರೇ ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸ್ವತಂತ್ರ ಭಾರತ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಂತ. ಇವರು 1947ರಿಂದ ಸಾಯವರೆಗೂ 1964ರವರೆಗೆ ಏನಪ್ಪ ಅಂದ್ರೆ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಮತ್ತು ದೀರ್ಘಾವಧಿಯ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಇವರೇ 17 ವರ್ಷ ನೆಹರು ಅವರು ದೇಶವನ್ನು ರೂಲಿಂಗ್ ಮಾಡ್ತಾರೆ. ಭಾರತೀಯ ಗಣರಾಜ್ಯದ ಮೊದಲು ಮುಸ್ಲಿಂ ಅಧ್ಯಕ್ಷರು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇವನು ಏನಪ್ಪ ಅಂತಂದ್ರೆ ಡಾಕ್ಟರ್ ಜಾಕಿರ್ ಹುಸೇನ್ ಸರಿಯಾದ ಉತ್ತರ. ಜಾಕಿರ್ ಹುಸೇನ್ ಏನಕ್ಕನಪ್ಪ ಅಂತಂದ್ರೆ ಇಲ್ಲಿ ದೇಶದ ಒಂದು 3ನೇ ರಾಷ್ಟ್ರಪತಿ 3ನೇ ರಾಷ್ಟ್ರಪತಿ ಅಂದರು ಇವರೇ. ಮೊಟ್ಟ ಮೊದಲು ಮುಸ್ಲಿಂ ರಾಷ್ಟ್ರಪತಿ ಅಂದರು ಇವರೇ. ಇನ್ನು ನೋಡಿ ಸ್ನೇಹಿತರೆ, ಅಧಿಕಾರದಲ್ಲಿದ್ದಾಗಲೇ ನಿಧನರಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಮೋಸ್ಟ್ ಇಂಪಾರ್ಟೆಂಟು. ಈ ಜಾಕಿರ್ ಹುಸೇನ್ ಅವರು ಏನಪ್ಪ ಅಂದ್ರೆ 1967ರಿಗೆ ಏನಪ್ಪ ಅಂದ್ರೆ ಈ ದೇಶಕ್ಕೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಇವರು ಮುಂದೆ 1969ರಿಗೆ ಏನಪ್ಪ ಅಂದ್ರೆ ಮರಣವನ್ನು ಅಪ್ತಾರೆ. ಈ ಮುಖಾಂತರವಾಗಿ ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ ಜಾಕಿರ್ ಹುಸೇನ್ ಎಂಬುದು ನಿಮಗೆ ಗೊತ್ತಿರಬೇಕು. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಯಾರು? ನೋಡಿ ಸ್ನೇಹಿತರೆ, ಸ್ವತಂತ್ರ ಭಾರತದ ಮೊದಲು ಏನಪ್ಪ ಅಂದ್ರೆ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್. ಗೃಹ ಸಚಿವ ಅಂದ್ರೆ ಇವರೇ ಸ್ನೇಹಿತರೆ. ಇದರ ಜೊತೆಗೆ ಏನಪ್ಪ ಅಂದ್ರೆ ಉಪ ಪ್ರಧಾನಿ, ದೇಶದ ಮೊಟ್ಟ ಮೊದಲು ಉಪ ಪ್ರಧಾನಮಂತ್ರಿ ಅಂದರೂ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಗೊತ್ತಿರಬೇಕು. ಹೈದರಾಬಾದಲ್ಲಿ ಏನಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಐತಿ, ಗೊತ್ತಿರಬೇಕು. ಓಕೆ. ಇನ್ನು ಸ್ವತಂತ್ರ ಭಾರತ ಮೊದಲ ಉಪರಾಷ್ಟ್ರಪತಿ ಯಾರು? ಮೋಸ್ಟ್ ಇಂಪಾರ್ಟೆಂಟು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತ. ಇವರು 10 ವರ್ಷ ಕಾಲ ಉಪರಾಷ್ಟ್ರಪತಿ ಆಗ್ತಾನೆ 1957ರಿಂದ 67ರವರೆಗೂ. ನೆಕ್ಸ್ಟ್ ಏನು ಮಾಡ್ತಾರೆ ಸರ್? 1962ರಿಂದ 67ರವರೆಗೂ ಭಾರತ 2ನೇ ರಾಷ್ಟ್ರಪತಿ ಆಗ್ತಾರೆ. ಓಕೆ. ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆಗತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಒಬ್ಬರು ಅಂತ ಗೊತ್ತಿರಬೇಕು. 10 ವರ್ಷ ರೂಲಿಂಗ್ ಮಾಡ್ತಾರೆ. 10 ವರ್ಷ ಉಪರಾಷ್ಟ್ರಪತಿಯಾದ ಇಬ್ಬರೇ ಕಂಡು ಬರ್ತಾರೆ. ಒಬ್ಬರು ಹಮೀದ್ ಅನ್ಸಾರಿ ಅಂತ, ಮತ್ತೊಬ್ಬರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತ. ಭಾರತದ ಮೊದಲ ರಕ್ಷಣಾ ಪಡೆಗಳ ಮುಖ್ಯಸ್ಥ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಒಂದು ಹೊಸದಾಗಿರ್ತಕ್ಕಂಥ 2020ರಲ್ಲಿ ಒಂದು ಹೊಸ ಹುದ್ದೆ ಕ್ರಿಯೇಟ್ ಆಗೈತೆ. ಸೊ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅಂದ್ರೆ ಇಂಗ್ಲೀಷಲ್ಲಿ CDS ಅಂತ ಕರಿತೀವಿ, ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ. ಇದು ಮೂಲತಃ ಏನಪ್ಪ ಅಂದ್ರೆ ಮೊದಲು ಇರಲಿಲ್ಲ. 2020ರಲ್ಲಿ ಏನಪ್ಪ ಅಂದ್ರೆ ಈ ಹುದ್ದೆ ಉಟ್ಕೊಳ್ತದ. ಭಾರತದ ಮೊದಲ CDS ಯಾರಪ್ಪ ಅಂದ್ರೆ ಬಿಪಿನ್ ರಾವತ್ ಅಂತ. ಹಾಗಾದ್ರೆ ಸ್ನೇಹಿತರೆ, ಪ್ರಸ್ತುತ ಈಗ ಯಾರ್ದಾರಪ್ಪ ಅಂದ್ರೆ CDS ಯಾರ್ದಾರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಪಿನ್ ರಾವತ್ ಅವರು ಏನಪ್ಪ ಅಂದ್ರೆ ಅಕಾಲಿಕವಾಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮರಣವನ್ನು ಅಪ್ತಾರೆ. ಕೇಂದ್ರ ಸಚಿವ ಸಂಪುಟಕ್ಕೆ ರಾಜ್ಯ ನೀಡಿದ ಭಾರತ ಮೊದಲ ಸಚಿವ ಯಾರಪ್ಪ ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ನಮಗೇನಿರಬೇಕು ಗೊತ್ತಿರಬೇಕು. ಇವರು RSS ಕಾರ್ಯಕರ್ತರು. ಓಕೆ. ಇತ್ತೀಚೆಗೆ ಏನು ಮಾಡಿರಪ್ಪ ಅಂದ್ರೆ ನರೇಂದ್ರ ಮೋದಿ ಆಳ್ವಿಕೆಯಲ್ಲಿ ಒಂದು ಭಾರತದಲ್ಲಿ ಒಂದು ಬಂದರ್ ಕಂಡು ಬರ್ತಾ. ಸೊ ಕಲ್ಕತ್ತಾ ಬಂದರ್ ಅಂತ. ಕಲ್ಕತ್ತಾ ಬಂದರಿಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ನಾವು ಏನಂತ ಹೆಸರಿಟ್ಟಿವಪ್ಪ ಅಂತಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಹೆಸರಿಟ್ಟಿವಿ, ಗೊತ್ತಿರಬೇಕು. ಇನ್ನು ಭಾರತದ ಮೊದಲು ಉಪ ಪ್ರಧಾನಮಂತ್ರಿ ಯಾರು? ಈಗ ತಾನೇ ಹೇಳಿದ್ದೀನಿ, ಅವರೇ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ. ರಾಜೀನಾಮೆ ನೀಡಿದ ಮೊದಲ ಪ್ರಧಾನಮಂತ್ರಿಯರು ಮೊರಾರ್ಜಿ ದೇಸಾಯಿ. ಮೋಸ್ಟ್ ಇಂಪಾರ್ಟೆಂಟು. ರಾಜೀನಾಮೆ ನೀಡಿದ ಮೊದಲ ಮಂತ್ರಿ ಅಂತಂದ್ರೆ ಸೊ ಈಗ ತಾನೇ ನಾವು ನೋಡ್ಕೊಂಡು ಬಂದಿದ್ದು ಸ್ನೇಹಿತರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ. ಓಕೆ. ಇನ್ನು ರಾಜೀನಾಮೆ ನೀಡಿದ ಮೊದಲ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರಂತ. ಮತ್ತು ಚುನಾವಣೆಯಲ್ಲಿ ಸೋತ ಮೊದಲ ಪ್ರಧಾನಿ ಯಾರಪ್ಪ ಅಂತಂದರೆ ಇಂದಿರಾ ಗಾಂಧಿ ಅಂತ. ಮತ್ತು ಅಧಿಕಾರದಲ್ಲಿದ್ದಾಗಲೇ ಸತ್ತ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅಂತ. ವಿದೇಶದಲ್ಲಿ ಮರಣ ಹೊಂದಿದ ಏಕೈಕ ಪ್ರಧಾನಮಂತ್ರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅಂತ. ಇನ್ನು ಬನ್ನಿ,
ಸ್ವತಂತ್ರ ಭಾರತ ಮೊದಲ ಶಿಕ್ಷಣ ಸಚಿವ ಯಾರಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ದೇಶದ ಮೊದಲ ಶಿಕ್ಷಣ ಮಂತ್ರಿ. ಸೊ ಇವರ ಜನ್ಮದಿನ ಏನಪ್ಪ ಅಂದ್ರೆ ಸೊ ನಮಗೆ ಗೊತ್ತಿರಬೇಕು, ಇವರ ಜನ್ಮದಿನವನ್ನು ನವಂಬರ್ 11ರಂದು ಇವರು ಜನ್ಮದಿನ ಯಾರ್ದ್ರೆ. ಸೊ ನವಂಬರ್ 11 ಏನಪ್ಪ ಅಂದ್ರೆ ಇವರ ಜನ್ಮದಿನ. ಇದನ್ನು ನಾವು ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ದಿನ, ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದು ನಮಗೆ ಏನಿರಬೇಕು ಗೊತ್ತಿರಬೇಕು, ರಾಷ್ಟ್ರೀಯ ಶಿಕ್ಷಣ ದಿನ, ರಾಷ್ಟ್ರೀಯ ಶಿಕ್ಷಣ ದಿನ. ಇನ್ನು ಬನ್ನಿ, ಪ್ರಥಮ ಸೇನಾ ಮುಖ್ಯಸ್ಥ ಯಾರು? ಓಕೆ, ಮಹಾ ಜನರಲ್ ಆಗ್ತಾನೆ ಯಾರಪ್ಪ ಅಂದ್ರೆ ಮಹಾರಾಜ ಶ್ರೀ ರಾಜೇಂದ್ರ ಸಿಂಗ್ ಜಡೇಜಾ ಅಂತ. ಇನ್ನು ನೌಕಾಪಡೆಯ ಮೊದಲ ಮುಖ್ಯ ವೈಸ್ ಅಡ್ಮಿರಲ್ ಯಾರು? ಮುಖ್ಯ ವೈಸ್ ಅಡ್ಮಿರಲ್, ಈ ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇಲ್ಲಿ ವೈಸ್ ಅಡ್ಮಿರಲ್ ಅಂತ ಈಗ ನಾವು ನೋಡ್ತೇವೆ RD ಕಟಾರಿ ಅಂತ. ಇನ್ನು ಭಾರತದ ವಾಯುಪಡೆಯ ಮುಖ್ಯಸ್ಥ ಮೊಟ್ಟ ಮೊದಲು ಏರ್ ಚೀಫ್ ಮಾರ್ಷಲ್ ಆಗಿ ವ್ಯಕ್ತಿ ನೇಮಕನ ಅವನು ಯಾರಪ್ಪ ಅಂದ್ರೆ ಥಾಮಸ್ ಎಲ್ಮರ್ಟ್ಸ್ ಅಂತ, ಇನ್ನು ಬ್ರಿಟಿಷ್ ವ್ಯಕ್ತಿ. ವಾಯುಪಡೆಯ ಮೊದಲ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಯಾರಪ್ಪ ಅಂದ್ರೆ ಸುಬ್ರತೋ ಮುಖರ್ಜಿ ಅಂತ. ಭಾರತ ರತ್ನ ಪಡೆದ ಮೊದಲ ಭಾರತದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸೊ ಇಲ್ಲಿ ರಾಧಾಕೃಷ್ಣನ್ ಅಂತ ನಾವು ನೋಡ್ತೀವಿ. ಇಲ್ಲಿ 3 ಜನ ಕೊಡ್ತಾರೆ. ಸೊ ಅದನ್ನು ಈಗ ತ್ರಿಬಲ್ R ಅಂತ ನೆನ್ಪಿಡಿ ಸ್ನೇಹಿತರೆ. ಓಕೆ, ಒಬ್ಬರು ಯಾರಪ್ಪ ಅಂತಂದರೆ CV ರಾಮನ್ ಅಂತ, ಮತ್ತೊಬ್ಬರು ಯಾರಪ್ಪ ಅಂದ್ರೆ ರಾಧಾಕೃಷ್ಣನ್ ಅಂತ, ಶ್ರೀ ರಾಜಗೋಪಾಲಾಚಾರಿ ಅಂತ. ಓಕೆ, ಒಂದು ವೇಳೆ ಇಲ್ಲಿ ರಾಧಾಕೃಷ್ಣನ್ ಇರಲಿಲ್ಲಪ್ಪ ಅಂತಂದರೆ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಮೊದಲು ಪಡೆದವರು ಶ್ರೀ ರಾಜಗೋಪಾಲಾಚಾರಿ ಅಂತ ಕೂಡ ನಿಮಗೆ ಏನಿರಬೇಕು ಗೊತ್ತಿರಬೇಕು. ಮೊದಲ ಬಾರಿ ಇವ್ರು ಪಡೆದಾದ್ಮೇಲೆಪ್ಪ ಅಂದ್ರೆ ರಾಧಾಕೃಷ್ಣ ಅವರಿಗೆ ಕೊಡ್ತಾರೆ. ಇನ್ನು ಭಾರತ ನೊಬೆಲ್ ಪ್ರಶಸ್ತಿ ವಿಜೇತ ಮೊದಲ ಯಾರು ಸರ? ರವೀಂದ್ರನಾಥ್ ಟ್ಯಾಗೋರ್ ಅವರು 1913 ಸಾಹಿತ್ಯ ಕ್ಷೇತ್ರಕ್ಕೆ ಪಡಿತಾರೆ ಗೀತಾಂಜಲಿ ಕೃತಿ. ಜ್ಞಾನಪೀಠ ಪಡೆದ ಮೊದಲ ವ್ಯಕ್ತಿ ಯಾರು? ಇಲ್ಲಿ ನೋಡಿ ಸ್ನೇಹಿತರೆ, ಶಂಕರ್ ಕುರೂಪ್ ಅವರಂತ. ಇವರು 1965 ಏನಪ್ಪ ಅಂದ್ರೆ ಪ್ರಥಮ ಬಾರಿಗೆ ಜ್ಞಾನಪೀಠ ಪಡಿತಾರೆ. ಇವರ ಭಾಷೆ ಯಾವುದಪ್ಪ ಅಂದ್ರೆ ಮಲಯಾಳಿ ಎಂಬ ಭಾಷೆ, ನಿಮಗೆ ಏನಿರಬೇಕು ಗೊತ್ತಿರಬೇಕು. ಮಲಯಾಳಿ ಎಂಬ ಭಾಷೆ. ಕೃತಿ ಯಾವುದಪ್ಪ ಅಂದ್ರೆ ಒಡಕುಳಲ್ ಅಂತ. ಒಡಕುಳಲ್ ಅಂದ್ರೆ ಬಿದಿರಿನ ಕಥೆ ಅಂದಂಗೆ, ಒಡಕುಳಲ್. ಓಕೆ, ಇನ್ನು ಪರಮವೀರ ಚಕ್ರ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಸೋಮನಾಥ್ ಶರ್ಮಾ ಅಂತ. 1947 ಇವರಿಗೆ ನಾವು ಕೊಡ್ತೀವಿ. ಅತ್ಯುನ್ನತವಾಗಿರ್ತಕ್ಕಂಥ ಮಿಲಿಟರಿ ಕ್ಷೇತ್ರದ ಶೌರ್ಯದಲ್ಲಿ ತೋರಿಸುವಂಥ ಸಾಹಸಿಗರಿಗೆ ಕೊಡುವಂಥ ಪ್ರಶಸ್ತಿ ಪರಮವೀರ ಚಕ್ರ. ಇನ್ನು ಶಾಂತಿ ಕಾಲದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದರೆ ಅಶೋಕ ಚಕ್ರ ಅಂತ. ಇನ್ನು ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಈ ಮ್ಯಾಗ್ಸೆಸೆ ಎಂಬುದು ಏನಪ್ಪ ಅಂತಂದ್ರೆ ಇದು ಏಷ್ಯಾ ಖಂಡದ, ಇದಕ್ಕೆ ನೊಬೆಲ್ ಅಂತ ಕರಿತೀವಿ. ಆಶ್ಚರ್ಯ ವಿನೋಬಾವ ಏನಪ್ಪ ಅಂತಂದ್ರೆ ಈ ಪ್ರಶಸ್ತಿಯನ್ನು ಪಡಿತೇನೆ. ಇದಕ್ಕೆ ನಾವು ಏನಂತ ಕರಿತೀವಿ? ಏಷ್ಯಾ ಖಂಡದ ನೊಬೆಲ್ ಅಂತ ಕರಿತೀವಿ. ಓಕೆ, ಕೊಡೋಂಥ ದೇಶ ಫಿಲಿಪೈನ್ಸ್ ಅಂತ. ಸರ್ ಆಶ್ಚರ್ಯ ವಿನೋಬಾವ ಯಾಕೆ ಕೊಟ್ರಪ್ಪ ಅಂತಂದ್ರೆ ಇವರು ಭೂದಾನ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಭೂದಾನ ಚಳುವಳಿಯನ್ನು ಆಂಧ್ರದ ಪೋಚಂಪಾಡಿಂದ ಸ್ಟಾರ್ಟ್ ಮಾಡ್ತಾರೆ 1951ರಾಗ. ಇನ್ನು ಸ್ಟಾಲಿನ್ ಪ್ರಶಸ್ತಿ ಸೈಫುದ್ದೀನ್ ಕಿಚ್ಲು. ಓಕೆ, ಇನ್ನು ಮೋಸ್ಟ್ ಇಂಪಾರ್ಟೆಂಟು ಭಾರತ ರತ್ನ ಪಡೆಯತಕ್ಕಂಥ ವಿದೇಶಿ ಮೊದಲ ವ್ಯಕ್ತಿ ಯಾರು? ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ. ಈ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಗೊತ್ತಿರಬೇಕು, ಆ ಭಾರತ ರತ್ನವನ್ನು ಕೊಟ್ಟು ನಾವು ಗೌರವ ಸಲ್ಲಿಸ್ತೀವಿ 1987 ಹಾಗಾದರೆ ಸರ್ ಇವರಿಗೆ ಒಂದು ಬಿರುದು ಐತಿ, ಗಡಿನಾಡ ಗಾಂಧಿ ಅಂತ. ಗಡಿನಾಡ ಗಾಂಧಿ ಎಂಬುದೇನಪ್ಪ ಇವರ ಬಿರುದು. ಅದೇ ಥರನಾಗಿ ಏನಪ್ಪ ಅಂದ್ರೆ ನಿಮಗೆ ಮತ್ತೊಂದು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ಇರ್ತಕ್ಕಂಥ ಇವ್ರದ್ದು ಏನಪ್ಪ ಒಂದು ಸಂಘಟನೆ ಬರ್ತದೆ ರೆಡ್ ಶರ್ಟ್ ಅಂತ. ರೆಡ್ ಶರ್ಟ್ ಅಂತ ಕೂಡ ನಾವು ನೋಡ್ತೀವಿ. ರೆಡ್ ಶರ್ಟ್ ಅಂತ. ರೆಡ್ ಶರ್ಟ್ ಎಂಬುದು ಗೊತ್ತಿರಬೇಕು. ರೆಡ್ ಶರ್ಟ್ ಅಥವಾ ಇದಕ್ಕೆ ಮತ್ತೊಂದು ಹೆಸರು ಕೆಂಪಂಗಿ ದಳ ಅಂತ ಕೂಡ ಕರೀತಾರೆ. ಕೆಂಪಂಗಿ ದಳ ಅಂತ ಕೂಡ ಕರೀತಾರ. ಓಕೆ, ಇನ್ನು ಬನ್ನಿ. ಸೊ ನೊಬೆಲ್ ಪಡೆತಕ್ಕಂಥ ಮೊದಲ ಭಾರತೀಯರು ಯಾರು ಅಂತೇಳಿ ಇಲ್ಲಿ ಇದೆ ಸ್ನೇಹಿತರೆ. ಒಂದು ಪಟ್ಟ ನೋಡ್ಕೊಂಡು ಬಂದುಬಿಡೋಣ. ಇದನ್ನು ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿರಿ. ಓಕೆ, ಸಾಹಿತ್ಯ ಕ್ಷೇತ್ರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಕೃತಿ 1913ರಲ್ಲಿ. ಓಕೆ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಸಾಹಿತ್ಯ ಕ್ಷೇತ್ರ. ಇನ್ನು ಭೌತಶಾಸ್ತ್ರದಲ್ಲಿ 1930 CV ರಾಮನ್ ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಯಾಕೆ ಕ್ಷೇತ್ರಪ್ಪ ಅಂದ್ರೆ ಭೌತಶಾಸ್ತ್ರ ಯಾಕೆ ಕೊಡ್ತೀವಪ್ಪ ಅಂತಂದ್ರೆ ಇಲ್ಲಿ ರಾಮನ್ ಎಫೆಕ್ಟ್ ಅಥವಾ ಬೆಳಕಿನ ಪರಿಣಾಮವನ್ನು ಕಂಡುಹಿಡಿತಾನೆ. ಬೆಳಕಿನ ಪರಿಣಾಮ. ಓಕೆ, ಇವರ ಸಾಹಿತ್ಯ ಕೃತಿ ಯಾವುದಪ್ಪ ಅಂದರೆ ಗೀತಾಂಜಲಿ. ನೋಡಿ, ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕೃತಿ. ಇನ್ನು ವೈದ್ಯಕೀಯ ಕ್ಷೇತ್ರಕ್ಕೆ 1968 ಕೊಡ್ತೀವಿ. ಸರ್ ಯಾರಿಗೆ ಕೊಡ್ತೀವಪ್ಪ ಅಂದ್ರೆ ಹರಗೋವಿಂದ ಖುರಾನ್ ಅಂತ. ಹರಗೋವಿಂದ್
ಯಾಕೆ ಕೊಡ್ತೀವಿ ಸರ? ಇವ್ರು ವಂಶಾವಳಿ ಅಭಿವೃದ್ಧಿ ಮಾಡ್ತಾರೆ, ಜೆನೆಟಿಕ್ ಕೋಡನ್ನು ಅಧ್ಯಯನ ಮಾಡ್ತಾರೆ, ಅದು ಕೊಡ್ತೀವಿ. ಶಾಂತಿ ಕ್ಷೇತ್ರ 1979 ಮದರ್ ತೆರೇಸಾ ಬಗ್ಗೆ ಕೊಡ್ತೀವಿ. ಇವರು ಏನು ಮಾಡ್ತಾರಪ್ಪ ಅಂದ್ರೆ ಮಿಷನರಿ ಆಫ್ ಚಾರಿಟಿಯನ್ನು ಸ್ಥಾಪನೆ ಮಾಡಿ ಕುಷ್ಠರೋಗಿಗಳ ಸೇವೆಯನ್ನು ಸಲ್ಲಿಸ್ತಾರೆ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ರಸಾಯನಶಾಸ್ತ್ರ ಯಾರಿಗೆ ಕೊಡ್ತೀವಿ? ಇಲ್ಲಿ ನೋಡಿ, ರಸಾಯನಶಾಸ್ತ್ರ ಯಾರಿಗೆ ಕೊಡ್ತೀವಿ ಅಂತಂದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅರ್ಥಶಾಸ್ತ್ರ 1998ರಲ್ಲಿ ಏನಪ್ಪ ಅಂದ್ರೆ ಅಮರ್ತ್ಯ ಸೇನ್ ಅವರಿಗೆ ಕೊಡ್ತೀವಿ. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಅಮರ್ತ್ಯ ಸೇನ್ ಅಂತ. ಇಲ್ಲಿ ರಸಾಯನಶಾಸ್ತ್ರ ಯಾರಿಗೆ ಕೊಡ್ತೀವಿ ಅಂತ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಇವರು ನಿಮಗೊಂದು ಕ್ಲೀವ್ ಕೊಡ್ತೀನಿ ಸ್ನೇಹಿತರೆ. ಏನು ಕ್ಲೀವಪ್ಪ ಅಂತಂದ್ರೆ ಇವರು ಜೆನೆಟಿಕ್ ಕೂಡ ಯಾವುದಿದು ರೈಬೋಸೋಮನ್ನು ಇದು ಮಾಡ್ತಾರೆ, ರೈಬೋಸೋಮ್. ಓಕೆ, ರೈಬೋಸೋಮನ್ನು ಅಧ್ಯಯನ ಮಾಡ್ತಾರೆ. ಇವ್ರು ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡ್ರೆ ಕಮೆಂಟ್ ಮಾಡಿರಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾನು ಮತ್ತೊಮ್ಮೆ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಯೂಟ್ಯೂಬ್ ಕ್ಲಾಸ್ ಮಾಡಿ ಅದರಲ್ಲಿ ಯಾರು ಪ್ರಶಸ್ತಿ ಪಡೆದಾರ, ನೋಬೆಲ್ ಭಾರತೀಯರು ಮೊದಲು ಯಾರು, ಈಗ ಯಾರು ಅಂತೇಳಿ ಒಂದು ಕ್ಲಾಸ್ ಮಾಡ್ತೀನಿ. ICS ಪಾಸಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಸತ್ಯನಾರಾಯಣ ಠಾಗೂರ್ 1863. ಓಕೆ, ಇನ್ನು ಭಾರತದ ಮೊದಲ ಗಗನಯಾತ್ರಿ ಯಾರಂತ ನಾವು ನೋಡ್ತೀವಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ರಾಕೇಶ್ ಶರ್ಮಾ ಅಂತ. ರಾಕೇಶ್ ಶರ್ಮಾ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಬಾಹ್ಯಾಕಾಶ ಏನು ಮಾಡ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಅಂತೇಳಿ ನಮ್ಗೆ ಏನಿರಬೇಕು ಮೋಸ್ಟ್ ಇಂಪಾರ್ಟೆಂಟು ಗೊತ್ತಿರಬೇಕು. 1984 ಓಕೆ, 1984 ಏನಪ್ಪ ಅಂದ್ರೆ ಬಾಹ್ಯಾಕಾಶ ಯಾನ ಮಾಡ್ತಾರೆ. ಇವರು ಯಾನ ಮಾಡಿರ್ತಕ್ಕಂಥ ನೌಕೆ ಯಾವುದಪ್ಪ ಅಂತಂದ್ರೆ ಸುಯೇಜ್ 11 ಅಂತ. ಇಂಗ್ಲೀಷ್ ಕಡಲ್ಗಾಲುವೆ ಈಜಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಮೀರ್ ಶೇನ್ ಅಂತ ನಾವು ನೋಡ್ತೀವಿ. 1958ರಲ್ಲಿ 1958. ಇನ್ನು ಮುಂದೆ ಬನ್ನಿ, ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? HJ ಕನಿಯಾ ಅಂತ. HJ ಕನಿಯಾ ಇಲ್ಲಿ ಏನಕ್ಕೈತಪ್ಪ ಅಂದ್ರೆ ಸ್ವತಂತ್ರ ನಂತರ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕತ್ತ. ಯಾವಾಗ? 1950 ಜನವರಿ 28ಕ್ಕೆ. ಓಕೆ, ಇದರ ಮೊಟ್ಟ ಮೊದಲು ಮುಖ್ಯ ನ್ಯಾಯಾಧೀಶ ಯಾರಪ್ಪ ಅಂದರೆ HJ ಕನಿಯಾ. ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, 1773 ಮತ್ತೊಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕೈತಿ. ಎಲ್ಲಿಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ. ಎಲ್ಲೇ? ಕಲ್ಕತ್ತಾದಲ್ಲಿ. ಸರ್, ಇದ್ರ ಮುಖ್ಯಸ್ಥ ಯಾರು? ಇದರ ಮುಖ್ಯ ನ್ಯಾಯಾಧೀಶ ಮೊದಲು ಯಾರು? ಎಲಿಜಾ MP ಅಂತ. ಎಲಿಜಾ MP ಎರಡು ಏನಪ್ಪ ನೀವು ಏನಿರಬೇಕು ಗೊತ್ತಿರಬೇಕು. ಪ್ರಸ್ತುತ 57ನೇದವರು BR ಗವಾಯಿ ಅವರು ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಭಾರತೀಯ ನ್ಯಾಯಾಧೀಶರು ಇಲ್ಲಿ ನೋಡಿ ಸ್ನೇಹಿತರೆ 2 ಪಾಯಿಂಟ್ ಕಂಡು ಬರ್ತವೆ. ICJ ಅಂತ. ಓಕೆ, ICJ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ನಾವು ನೋಡ್ತೀವಿ. ನೆದರ್ಲ್ಯಾಂಡಿನ ಹೇಗ್ದಲ್ಲಿ ಕಂಡು ಬರ್ತಾ. ಇದಕ್ಕೇನಪ್ಪ ಅಂದ್ರೆ ನ್ಯಾಯಾಧೀಶರಾದ ಮೊದಲ ವ್ಯಕ್ತಿ ಬೇರೆ, ಮುಖ್ಯ ನ್ಯಾಯಾಧೀಶರಾದ ಮೊದಲ ವ್ಯಕ್ತಿ ಬೇರೆ. ಫಸ್ಟ್ ಈಗ ನಾವೇನು ನೋಡೋಣಪ್ಪ ಅಂದ್ರೆ ನ್ಯಾಯಾಧೀಶರು ಯಾರು ಅಂತ ನೋಡೋಣ. ಆಮೇಲೆ ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ನೋಡೋಣ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶನಾದ ಮೊಟ್ಟ ಮೊದಲ ಭಾರತ ವ್ಯಕ್ತಿ ಯಾರಪ್ಪ ಅಂದರೆ BN ರಾವ್ ಅಂತ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟು ಬೆನ್ಗಲ್ ರಾಮ್ಸಿಂಗ್ ರಾವ್ ಅಂತ ಕರಿತೀವಿ. ಇನ್ನು ಮುಖ್ಯ ನ್ಯಾಯಾಧೀಶದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಇವರೇ ಸ್ನೇಹಿತರೆ ನಾಗೇಂದ್ರ ಸಿಂಗ್ ಅಂತ. ಭಾರತದಲ್ಲಿ ಮುದ್ರಣಾಲಯವನ್ನು ಜನಪ್ರಿಯಗೊಳಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಜೇಮ್ಸ್ ಇಕಿ ಅಥವಾ ಅಗಸ್ಟ್ ಇಕಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇವ್ರು ಏನಪ್ಪ ಅಂದ್ರೆ ಒಂದು ಪತ್ರಿಕೆ ಅಂತ ತೆಗಿತಾರೆ. ದೇಶದ ಮೊದಲ ಪತ್ರಿಕೆ ಯಾವುದಪ್ಪ ಅಂದರೆ ದಿ ಬೆಂಗಲ್ ಗೆಜೆಟ್ ಅಂತ. ದಿ ಬೆಂಗಲ್ ಗೆಜೆಟ್. ಕರ್ನಾಟಕದ ಯಾವುದಪ್ಪ ಅಂದ್ರೆ ಮಂಗಳೂರು ಸಮಾಚಾರ ಅಂತ. ಅದನ್ನು ಹೊರಡಿಸಿದವರು ಮೊಂಗ್ಲಿಂಗ್ ಅಂತ. ಇದನ್ನು ಹೊರಡಿಸಿದವರು ಜೇಮ್ಸ್ ಇಕಿ. ಮೊಂಟೆವರೆಸ್ಟ್ 2 ಬಾರಿ ಏರಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ನವಾಬ್ ಗೊಂಬು ಅಂತ. ಆಮ್ಲಜನಕಿಲ್ಲದೆ ಏರಿದವರು ಪ್ರೋ ದರ್ಜಿ ಅಂತ ನಾವು ನೋಡ್ತೀವಿ. ಇನ್ನು ಮೌಂಟೆವರೆಸ್ಟ್ ಏರಿದ ಮೊದಲ ಭಾರತೀಯ ಯಾರು ಸರ? ಇಲ್ಲಿ ನೋಡಿ ಸ್ನೇಹಿತರೆ ಏನಕ್ಕೈತಪ್ಪ ಅಂದ್ರೆ ಈ ಮೌಂಟೆವರೆಸ್ಟ್ ಇರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಅಂತ ನಾವು ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟು. ಆ್ಯಕ್ಚುಲಿ ಇಲ್ಲಿ ಜಗತ್ತೊಳಗೆ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ 1953. ಸೊ ತೇನ್ಸಿಂಗ್ ಅಂತ. ತೇನ್ಸಿಂಗ್ ಅಂತ ಈಗ ನಾವು ನೋಡ್ತೀವಿ. ಸರಿ, ಇವನು ತೇನ್ಸಿಂಗ್ ಏನಪ್ಪ ಮೂಲತಃ ನೇಪಾಳದವನು ಆಗಿರ್ಬೋದು, ಆದರೆ ಇವನೇನಪ್ಪ ಅಂದ್ರೆ ಮೌಂಟೆವರೆಸ್ಟ್ ಏರಿದಾಗ ಭಾರತ ಪೌರತ್ವವನ್ನು ಪಡೆದುಕೊಂಡಿದ್ದ. ಈ ಕಾರಣಕ್ಕಾಗಿ ಇಲ್ಲಿ ತೇನ್ಸಿಂಗ್ ಭಾರತೀಯ ಮೊದಲ ವ್ಯಕ್ತಿ ಆಗ್ತಾನೆ. ಒಂದು ವೇಳೆ ಸರ್ ತೇನ್ಸಿಂಗ್ ಇಲ್ಲ ಅಂತಂದ್ರೆ ಏನಾಗಬೇಕಪ್ಪ ಅಂದ್ರೆ 1965ರಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟು 1965ರಲ್ಲಿಪ್ಪ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಮೌಂಟೆವರೆಸ್ಟನ್ನು ಹತ್ತತಾನೆ. ಅವನೇ ಅವತಾರ್ ಸಿಂಗ್ ಚೀಮಾ ಅಂತ. ಓಕೆ, ಅವತಾರ್ ಸಿಂಗ್ ಚೀಮಾ. ಇವನೇನಪ್ಪ ಅಂದ್ರೆ ಇವನಿಲ್ಲ ಅಂತಂದರೆ ಅವತಾರ್ ಸಿಂಗ್ ಚೀಮಾ ಮೌಂಟೆವರೆಸ್ಟ್ ಏರಿದ ಮೊದಲ ಭಾರತೀಯ
ಆಗ್ತಾನ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನಾ ಯಾತ್ರಿಕ ಯಾರು? ಓಕೆ, ಇಲ್ಲಿ ಪಾಯ್ಯಾನ್ ಅಂತ. ಸೊ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೋಡ್ಕೊಂಡು ಬರ್ತೀವಿ. ಓಕೆ, ಪಾಯ್ಯಾನ ಯಾವ್ಯಾನ ರೀ? ಪಾಯ್ಯಾನ್ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಯಾತ್ರಾರ್ಥಿ ಯಾರಪ್ಪ ಅಂದ್ರೆ ಅಲ್ಲಿ ಬರೆಯೋಕ್ಕಾಗಿಲ್ಲ ಸ್ನೇಹಿತರೆ, ಇಲ್ಲಿ ಬರ್ತೀವಿ ನೋಡು. ಓಕೆ, ಭಾರತಕ್ಕೆ ಬಂದಿರತಕ್ಕಂಥ ಮೊಟ್ಟ ಮೊದಲ ಚೀನಾ ಯಾತ್ರಿಕ ಪಾಯ್ಯಾನ್ ಅಂತ. ಸೊ ನೀವು ಬಂದಾಗ ಯಾವ ಮನೆತನಕ್ಕೆ ಬಂದಿದ್ದಾರೆ? ಮೋಸ್ಟ್ ಇಂಪಾರ್ಟೆಂಟು ಗುಪ್ತರ 2ನೇ ಚಂದ್ರಗುಪ್ತ. ಓಕೆ, ಗುಪ್ತರ 2ನೇ ಚಂದ್ರಗುಪ್ತನ ಮನೆತನಕ್ಕೆ ಏನಪ್ಪ ಅಂದ್ರೆ ಇವನು ಬಂದಿದ್ದ ಅಂತ ನೋಡ್ತೀವಿ. ಮುಂದೆ ವಯಸ್ಸು ಹೆಂಗೆ ಬರ್ತಾನೆ? ವರ್ಧನ ಮನೆತನಕ್ಕೆ ಬರ್ತಾನೆ. ಇನ್ನು ಬಾದಾಮಿ ಚಳುಕ್ಯರ ಮನೆತನಕ್ಕೆ ಬರ್ತಾನೆ. ಸೊ ಇನ್ನು ಅದಾದಮೇಲೆ ಯಾರಪ್ಪ ಅಂತಂದ್ರೆ ಈ ಕಂಚಿಯ ಪಲ್ಲವರಂತ. ಈ 3 ಮನೆತನಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಯಾರು ಬರ್ತಾರೆ? ವಯಸ್ಸು ಮುಂದೆ ಬರ್ತಾನೆ, ಗೊತ್ತಿರಬೇಕು. ಇನ್ನು ನೋಡಿ, ದೇಶದ ಮೊದಲ ಪೈಲಟ್ ಯಾರಪ್ಪ ಅಂದ್ರೆ JRD. ಸೊ ಟಾಟಾ ಅಂತ. ಅಂಟಾರ್ಟಿಕ್ ತಲುಪಿದ ಮೊದಲ ಭಾರತೀಯ ಲೆಫ್ಟಿನೆಂಟ್ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಮ್ ಚರಣ್ ಅಂತ. ಇನ್ನು ವಿಶ್ವ ಬಿಲಿಯರ್ಡ್ಸ್ ಟ್ರೋಫಿ ಗೆದ್ದ ಮೊದಲ ಭಾರತೀಯ ಅಂದ್ರೆ ವಿಲ್ಸನ್ ಜೋನ್ಸ್ ಅಂತ. ಮೊದಲ ಬಾಹ್ಯಾಕಾಶ ಪ್ರವಾಸಿ ಯಾರಪ್ಪ ಅಂದ್ರೆ ಸಂತೋಷ್ ಜಾರ್ಜ್ ಕುಲ್ಲಂಗರ್ ಅಂತ. ಇನ್ನು ಸುಪ್ರೀಂ ಕೋರ್ಟ್ಗೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ನ್ಯಾಯಾಧೀಶಕನ, ಅವನು ಸ್ವತಂತ್ರ ಆಫ್ಟರ್ ಇಂಡಿಪೆಂಡೆಂಟ್ ಹುಟ್ಟ್ಯಾನ. ಅವನು ಯಾರಪ್ಪ ಅಂದ್ರೆ HS ಕಪಾಡಿಯ ಅಂತ. ಇನ್ನು ನೋಡಿ, ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತ ನಾವು ನೋಡಿದಾಗಪ್ಪ ಅಂದ್ರೆ ಪ್ರಕಾಶ್ ಪಡುಕೋಣಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಷ್ಟು ಏನಪ್ಪ ಅಂತಂದ್ರೆ ಭಾರತದಲ್ಲಿ ಪ್ರಥಮ ಪುರುಷರು ಎಂಬತಕ್ಕಂಥದ್ದು ಕ್ಲಾಸ್ ಆಗಿತ್ತು. ಇದೇ ಥರನಾಗಿ ಏನಪ್ಪ ಅಂದ್ರೆ ಸೊ ದಿನ ಒಂದು ಕ್ಲಾಸನ್ನು ಅಪ್ಲೋಡ್ ಮಾಡ್ತೇನೆ. ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಈ ಕ್ಲಾಸನ್ನು ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.